ಚನ್ನಪಟ್ಟಣದಲ್ಲಿ ಈ ಕಡೆ ಕೋರ್ಟು, ಈ ಕಡೆ ಸಮೃದ್ಧಿ ಚಾ ಅಂಗಡಿ, ಇಲ್ಲೇ ಎಲ್ಲ ಜನ ಸಿಗೋದು. ಆ ಕಡೆ ವಕೀಲರು ಸಿಗ್ತಾರೆ, ಈ ಕಡೆ ವೋಟ್ ಮಾಡೋರು ಸಿಗ್ತಾರೆ. ನೋಡೋಣ ಚನ್ನಪಟ್ಟಣದಲ್ಲಿ ಈ ಬಾರಿ ನಮ್ಮ ಲೋಕಸಭಾ ಎಲೆಕ್ಷನ್ಗೆ ಯಾರು ಯಾರಿಗೆ ವೋಟ್ ಮಾಡ್ತಾರೆ ಕೇಳೋಣ ಬನ್ನಿ. ಹೆಂಗಿದೆ ಎಲೆಕ್ಷನ್ ಬಿಸಿ ಬಂತಾ? ಎಲೆಕ್ಷನ್ ಬಿಸಿ ನಡೀತೈತೆ ಸರ್. ಹೆಂಗಿದೆ? ಏನು ಕಾಣ್ತಲ್ವಲ್ಲ, ಯಾಕೋ ಚನ್ನಪಟ್ಟಣ ತಣ್ಣಗಾಗ್ಬಿಟ್ಟಿದೆ ಸರ್. ಚನ್ನಪಟ್ಟಣ ತಣ್ಣಗಾಗಲಿಲ್ಲ, 9-10 ಗಂಟೆ ಮೇಲೆ ಸ್ಟಾರ್ಟ್ ಆಯ್ತದೆ. ನಿಮ್ಮ ಪ್ರಕಾರ ಈ ಸರಿ ಒಳ್ಳೆ ಕಾಂಪಿಟೇಷನ್ ಇರ್ಬೋದಾ? ಸರ್ 99% ಐತೆ. ಏನಂತಾರೆ ಜನಗಳೆಲ್ಲ ಈ ಕಡೆ? ಸರ್ ಮಿಕ್ಸ್ಡ್ ಒಪಿನಿಯನ್ನು. ಹಿಂಗೆ ನಿಮ್ಮ ಪ್ರಕಾರ ನಿಮ್ಮ ಒಪಿನಿಯನ್ ಹೇಳಿ, ಎಲ್ಲಾರ್ದು ಬಿಟ್ಟಾಕೆ ಹೇಳಿ ಸರ್. ಈಗ ವ್ಯಕ್ತಿ ನೋಡೋದಾದರೆ ಮಂಜುನಾಥ್ ಅವ್ರು ಬೆಸ್ಟು ಸರ್. ಕೆಲಸ ಕಾರ್ಯ ನೋಡೋದಾದ್ರೆ ಕರೋನಾ ಟೈಮಲ್ಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸುರೇಶ್ ಅವರು ಒಳ್ಳೆ ಕೆಲಸ ಮಾಡೋರೆ. ಪಕ್ಷ ನೋಡೋದಾದ್ರೆ ಸರ್ ವ್ಯಕ್ತಿ ಈ ಕಡೆ ಬಿಟ್ಟಾಕಿ ಸರ್. ಪಕ್ಷ ನೋಡೋದಾದ್ರೆ ಅಲ್ಲ, ಮೋದಿ ಅಂತಾನೆ ನೋಡಕ್ ಹೋಗಲ್ಲ, ಪಕ್ಷ ಅಂತ ಯಾರು ಅದು ಇದು ಮಾಡಕ್ ಹೋಗಲ್ಲ. ಆಯ್ತು, ಇಂಡಿಯಾ ಅಂದ್ರೆ ಮೋದಿ ಅಂತಾರೆ. ತಿರ್ಗಾ ಇಲ್ಲಿ ಪಕ್ಷ ಗೆಲ್ಲಬೇಕು ಬಿಡಬೇಕು ಅಂದ್ರು ಮೋದಿ ಅದೇ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯ್ತದೆ. ಎಲೆಕ್ಷನ್ ನಡೀತದೆ ನಿಮ್ಮೂರಲ್ಲಿ? ಚೆನ್ನಾಗಿ ನಡೀತದೆ ಸರ್. ನಡೀತದೆಯಾ? ಯಾರು ಬರ್ತಾರೆ ಸರಿ? ಮಂಜುನಾಥ್ ಗೆದ್ದು. ಮಂಜುನಾಥಿನ ಗ್ಯಾರಂಟಿನಾ? ಏನು ಅವಾಗಿಂದ ಕ್ಯಾಪ್ ಆಗೋ ಹುಚ್ಚ ನಿಮ್ಗೆ? ಹೊಡಿತಾರೆ ನಿಮ್ಮ ಕೂದಲಿಗೆ ಅಲ್ಲೇ ಸಖತ್ತಾಗೈತೆ. ಅಲ್ಲ, ನಿಮ್ಮ ದಿನ ಚೆನ್ನಾಗಿತ್ತು, ತಂದ್ಬಿಡಿ. ಚೆನ್ನಾಗಿ ಕಾಣ್ತಾ ಇದ್ದೀರಾ. ಎಲೆಕ್ಷನ್ ಬಂತು, ಹೆಂಗ್ ನಡೀತದೆ? ಚೆನ್ನಾಗಿ ನಡೀತದೆ. ಯಾವ ಕಡೆ ನಡೀತಾ ಇದೆ? ಬಿಜೆಪಿ ಕಡೆ ನಡೀತದೆ. ಬಿಜೆಪಿ ಕಡೆಗೆ ನಡೀತಾ ಇದೆಯಾ? ಪರವಾಗಿಲ್ವಾ? ಡಾಕ್ಟರ್ ಕೆಲಸ ಮಾಡ್ತಾರಾ? ಖಂಡಿತವಾಗ್ಲೂ. ಆಪರೇಷನ್ ಮಾಡ್ಕೊಂಡಿದ್ದಂತ ಡಾಕ್ಟ್ರು ರಾಜಕೀಯ ಮಾಡಕ್ಕಾಗತ್ತಾ? ಯಾಕೆ ಬರಬಾರ್ದು? ಯಾಕೆ ಬರ್ಬೋದು, ಯಾರು ಬರಬಾರ್ದು? ಏನಿದೆ, ನಮ್ದು ನಿಮ್ದು ಆಸ್ತಿನೇ. ಮಾಡ್ತಾರ ಅಂತ? ಮಾಡ್ಬೋದು, ಮಾಡ್ತಾರೆ. ನಿಮ್ಮ ಪ್ರಕಾರ ಈ ಸರಿ ಏನಂತಿದೆ ಸರ್? ಈ ಸರಿ ಡಿ ಕೆ ಶಿವರಾಜ್. ಹೆಂಗೆ ಸುರೇಶ್ ಅಣ್ಣ? ಸರ್ ಅವ್ರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡ್ಲಿ, ಕೆಲಸ ಮಾಡಲ್ವಾ? ಇಲ್ಲ ಸರ್, ಆಲ್ರೆಡಿ 3 ಇಯರ್ಸ್ ಇಂದ ಚೆನ್ನಾಗಿ 3 ಇಯರ್ಸ್ ಬ್ಯಾಕ್ ಇಂದಾನು ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಬೇರೆ ಕೊಟ್ಟು ಚೆನ್ನಾಗಿ ಮಾಡ್ಬೋದಲ್ಲ? ನಾವು ಕಂಡಂಗೆ ನಾವು ವರ್ಕ್ ಮಾಡಿದಾರಲ್ವಾ ಸರ್? ವರ್ಕ್ ಮಾಡೋರಿಗೆ ಕೊಟ್ಬಿಡೋಣ. ವರ್ಕ್ ಮಾಡೋರು ನಾನು ಕರ್ಕೊಂಡ್ ಬರೋದು ಹೌದು ಸರ್. ಈಗ ನಾವು ಅವ್ರು ಇವರು ನೋಡೋ ಬದಲು ಓಕೆ ಅವ್ರೇನೋ ಹೊಂದಾಣಿಕೆ ಮಾಡ್ಕೊಂಡವ್ರೆ ದೊಡ್ಡರ ಮಟ್ಟದಲ್ಲಿ. ಓಕೆ, ಹಂಗಂತ ಹಳ್ಳಿ ಕಡೆ ಹೊಂದಾಣಿಕೆ ಇರಲ್ವಾ? ಅವತ್ತು ಎಗನೆಸ್ಟ್ ನಾವು ಡಿ ಕೆ ಸುರೇಶೇ ಬರೋದು ಅಂತ. ಹೆಂಗೆ ಹೆಂಗೆ ನಿಮ್ ಪ್ರಕಾರ ಹೇಳಿ. ಸುರೇಶು ಈಗ ಬೇಕು ಅಂದ್ರೆ ಇಲ್ಲಿಗೆ ಬರ್ತಾರೆ. ನಾವು ಸ್ಥಳೀಕರು ಹೌದು, ಅಂತವ್ರು ಮುಟ್ಬಿಟ್ಟು ಈಗ ಡಾಕ್ಟ್ರು ಇಲ್ಲಿಗೆ ಬಂದಾರೆ ಚನ್ನಪಟ್ಟಣಕ್ಕೆ, ಬರಕಿಲ್ಲ ಅಂತೀರಾ? ಬರಲ್ರು. ಗೆಲ್ಲು ಗಂಟ್ಲೆ ಬರೋದು, ಅವರು ಮಾತಾಡೋದು. ಗೆದ್ದ ಮೇಲೆ ಬರಲ್ಲ. ಯಾರು ಗೆಲ್ಬೋದು? ಡಿ ಕೆ ಸುರೇಶ್ ಗೆಲ್ತಾರೆ. ಡಿ ಕೆ ಸುರೇಶ್ ಅವರೇನಾ? ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಈಸಿಯಾಗಿ ಸಿಗ್ತಾರೆ. ಯಾಕೆ ಡಾಕ್ಟರ್ ಈಸಿಯಾಗಿ ಸಿಕ್ಕಲ್ವಾ? ಅದು ಲೋಕಲ್ನವ್ರು ಇವರು. ಎಲ್ಲಿ ಲೋಕಲ್ ಅವರು? ನಮ್ಮ ಜಿಲ್ಲೆಯವ್ರೆ. ಯಾರು? ಡಿ ಕೆ ಸೂರಿ. ಇನ್ನೊಂದು ಡಾಕ್ಟರ್ ಬಂದು ಇಲ್ಲೇ ಮನೆ ಮಾಡ್ತಾ ಇರೋದು. ಡಾಕ್ಟರ್ ಹಿಡಿಕಾಲ್ತು, ನಾವು ಡಾಕ್ಟರ್ಗಳು ಹಿಡಿಕಾಲ್ತು. ಇಲ್ಲಿಯವರು ಡಾಕ್ಟರ್ ಹಿಡಿಯೋಕ್ಕಾಗಲ್ವಾ? ಸಿಗ್ತಾರೆ ನಮ್ಮವರು. ಕುಟುಂಬ ರಾಜಕಾರಣ ಬೇಡ, ಅವರು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಮನೆ ಆಸ್ಪತ್ರೆಯಲ್ಲಿ ಇರಲಿ ಅವರು. ಯಾರು? ಡಾಕ್ಟ್ರಾ? ಡಾಕ್ಟ್ರು. ಅವ್ರಿಗೆ ಯಾಕೆ ರಾಜಕಾರಣ ಮಾಡೋರೇ ಬೇರೆ ಇರ್ತಾರೆ. ಅಲ್ಲ, ಬರಬಾರ್ದು. ಏನೋ ನಿಮ್ಗೂ ಸೀಟ್ ಕೊಟ್ರು, ನಾಳೆ ಬನ್ನಿ ಸರ್ ನೀವು ನಿಂತ್ಕೊಳ್ಳಿ ಅಂದ್ರು. ನಿಮ್ಗೆ ಯಾರು? ಅವ್ರಿಗೆ ಆ ಕ್ಷೇತ್ರದಲ್ಲಿ ಬಹಳ ಗೌರವ ಇದೆ. ಅವ್ರು ಅಲ್ಲಿರೋದೇ ಒಳ್ಳೇದು. ನಮ್ಮ ಆಯ್ಕೆ ಕಾಂಗ್ರೆಸ್. ನಾವು ಸಹ ಬಿಜೆಪಿ ಕಾರ್ಯಕರ್ತರಿದ್ದೀವಿ. ಓಕೆ, ಈಗಾಗಲೇ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಕ್ಷೇತ್ರದಲ್ಲಿ ಒಳ್ಳೆ ವಾತಾವರಣ ಇದೆ. ಒಳ್ಳೆ ವಾತಾವರಣ ಇದೆ. ಈ ಸಲ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಹೀಗಾಗಿ ಈ ಬಾರಿ ಮಂಜುನಾಥ್ ಅವರು ಜಯಬೇರಿ ಬಾರಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕರೆಕ್ಟ್ ಆಗಿ ಹೇಳ್ರಿ, ಯಾರಿಗೆ ಬರ್ತಾರೆ ಸರ್? ಇಲ್ಲಿ ನೋಡ್ಬೇಡ್ರಿ, ನನ್ನೇನೆ ನೋಡ್ರಿ. ಚನ್ನಪಟ್ಟಣ ತಾಲೂಕಲ್ಲಿ ಜಾಸ್ತಿ ಕೆಲಸ ಮಾಡಿರೋದು ಅಂದ್ರೆ ಡಿ ಕೆ ಸೂರಿ. ಹೊಸ ಅಭಿಪ್ರಾಯ ಅಂದ್ರೆ ಇವರು ಮಂಜುನಾಥ್ ಹೊಸಬರು. ಹೌದು, ಜನಕ್ಕೆ ಎಷ್ಟೋ ಜನ ಗೊತ್ತಿಲ್ಲ ಡಾಕ್ಟರ್ ಯಾರು ಅಂತ ಗೊತ್ತಿಲ್ಲ. ಅದು ಬೆಂಗಳೂರು ಗ್ರಾಮಾಂತರದಲ್ಲಿ ಚೆನ್ನಾಗಿ ಗೊತ್ತದೆ. ಈ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ರಾಮನಗರ ತಾಲೂಕಲ್ಲಿ ಅಷ್ಟೊಂದು ಗೊತ್ತಿಲ್ಲ. ಬಿಜೆಪಿ ಚಿಹ್ನೆ ಮೇಲೆ ಮಂಜುನಾಥ್ ಅವರು ಗೆಲುವು ಮೂಮೆಂಟ್ ಇದೆ ಅಷ್ಟೇ. ವ್ಯಕ್ತಿ ಮೇಲೆ ಗೆದ್ದಾಗ ಸುರೇಶ್ಗೆ ಮೂಮೆಂಟ್ ಇರುತ್ತೆ. ಡಾಕ್ಟ್ರು ಬಂದು ತುಂಬ ಒಳ್ಳೆ ವ್ಯಕ್ತಿ. ಅಲ್ಲಿ ಇದು ದುಡ್ಡು ಹಣಕಾಸಿನ ವ್ಯವಹಾರದಲ್ಲಿ ಅಲ್ಲಿ ಇನ್ನೊಂದಿಗೆ ಅಲ್ಲಿ ಜನಗಳು ಯಾವುದಕ್ಕೂ ಮರಳಾಗಲ್ಲ ನಮ್ಮಲ್ಲಿ ಚನ್ನಪಟ್ಟಣದಲ್ಲಿ. ಆಮೇಲೆ ಏನೇ ಕೊಟ್ಟರು ತಗೋತಾರೆ, ಯಾರು ಬೇಡ ಅಂತ ಹೇಳಲ್ಲ. ಬೇಡ ಅಂತ ಹೇಳೋಕೆ ಯಾರು ಬೆಳಗಾಲ ಲೈಟ್ ಹಾಕೊಂಡು ಕಾಯ್ತಾ ಇರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ. ಅದು ಎಲ್ಲ ಜನ ಕಾಯಲ್ಲ, ಒಂದು ಸ್ವಲ್ಪ ಜನ. ಇಷ್ಟೊತ್ತು ನಾವೆಲ್ಲ ಮಂಜುನಾಥ್ ಅಂತ ಬರಲಾಗಿ ಬಿಜೆಪಿಗೆ ಮತ ಮಾಡುವಂತೆ ಸನ್ನಿವೇಶ ನಮಗೆ ಬಂದಿದೆ. ಯಾವ ಪಕ್ಷದ ಅಭ್ಯರ್ಥಿ ಗೆಲ್ಬಹುದು ಚನ್ನಪಟ್ಟಣದಲ್ಲಿ? ಸರ್, ವ್ಯಕ್ತಿ ಮುಖ್ಯ. ಯಾವುದೇ ಹಣ ಬಲ ಏನು ನಡೆಯಲ್ಲ. ಡಾಕ್ಟರ್ ಮಂಜುನಾಥ್ ಎಲ್ಲ ಬೇರೆ ಆಸ್ಪತ್ರೆಯಲ್ಲಿ ಬೇರೆ ಫಸ್ಟ್ ಪೇಮೆಂಟು ಆಮೇಲೆ ಟ್ರೀಟ್ಮೆಂಟು. ಡಾಕ್ಟರ್ ಮಂಜುನಾಥ್ ಹತ್ರ ಟ್ರೀಟ್ಮೆಂಟು ಆಮೇಲೆ ಪೇಮೆಂಟ್. ಬೇಕಾದ್ರೆ ಪೇಮೆಂಟ್. ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ಬಹುದು? ಬೆಂಗಳೂರು ಗ್ರಾಮಾಂತರದಲ್ಲಿ ಇಬ್ಬರಿಗೂ ಕೂಡ ನೆಕ್ ಟು ನೆಕ್ ಫೈಟ್ ಬರುತ್ತೆ. ಪ್ರಜ್ಞಾವಂತ ಮತದಾರರು ಏನಿದ್ದಾರೆ ಅವ್ರು ಕೂಡ ವಿದ್ಯಾವಂತ ಪ್ರಜ್ಞಾವಂತ ಮತದಾರರೆಲ್ಲಾನು ಮಂಜುನಾಥ್ ಅವ್ರಿಗೆ. ಹೌದು ಸರ್. ಮಳೆ ಇಲ್ಲ, ನೀರಿಲ್ಲ, ಏನ್ ಸರ್? ಎಲೆಕ್ಷನ್ ಬಂತು, ಬತ್ತು ಸರ್. ಯಾರು ಗೆಲ್ತಾರೆ ಸರಿ? ಯಾರು ಅವ್ರ ಹಣ ಬರ ಯಾರು ಚೆನ್ನಾಗದ ಹಣೆ ಬರ ಅವ್ರದಿರ್ಲಿ, ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಅಯ್ಯೋ ಸರ್, ನಮ್ಗೆ ಏನಂದ್ರೆ ನಿಮ್ಮಂತಾರೆ ಯಾವ್ದು ಕಾಕು ಅಂತ ಹೇಳ್ತಾರೆ. ಹಂಗೆಲ್ಲ ಮಾಡಿ ಬರ್ತಾನೆ. ಯಾರು ಗೆಲ್ಬಹುದು? ಏನು ಗೊತ್ತಿಲ್ಲ ಸರ್. ನಾವ್ 24 ಗಂಟೆ ಕುರಿ ಮೇಯಿಸ್ಕೊಂಡಿರೋದು. ಕುರಿ ಮೇಯಿಸ್ಕೊಂಡಿರೋದಾ?
ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ ಸರ್ ನಿಜ ನೀವು ಓಟ್ ಹಾಕಿ ಎಲೆಕ್ಷನ್ ಇದೆ ಅಂತ ಗೊತ್ತಾ? ಹೌದು ಸರ್. ಯಾವ ಎಲೆಕ್ಷನ್? ಸರ್ ಈಗ ಅದು ಗೊತ್ತಿಲ್ಲ ಸರ್, ಇಂಥದ್ದು ಎಲೆಕ್ಷನ್ ಅನ್ನೋದು ಗೊತ್ತಿಲ್ಲ ಸರ್. ಕುರಿ ಮೇಸು ಕುರಿ ಮೇಸು ಹೆಲ್ಮೆಟ್ ತೆಗಿದಿರೇ, ಮುಖ ಕಾಣ್ಬಾರ್ದಾ? ಸಖತ್ ಕಾಣ್ತೀರ ಹೇಳ್ರಿ. ಸಿವಿಲ್ ಕೆಲಸ. ಓಕೆ, ಈ ಸರಿ ಎಲೆಕ್ಷನ್ ಯಾರು ಗೆಲ್ತಾರೆ? ಬಿಜೆಪಿನ ಗ್ಯಾರಂಟಿನಾ? ಊರಿಗೆ ಹೋಗ್ತಿದಾರೆ, ಎಲೆಕ್ಷನ್ ಬಂತು, ಯಾರು ಗೆಲ್ತಾರೆ ಈ ಸರಿ? ನಮ್ಗದೆಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೋ? ಎಲೆಕ್ಷನ್ ಇದೆ ಅಂತ ಗೊತ್ತಾ? ಗೊತ್ತು ಎಲೆಕ್ಷನ್ ಇದೆ ಅಂತ, ಯಾರು ಗೆಲ್ತಾರೆ ಸೋಲ್ತಾರೆ ಯಾರು ನಿಂತವ್ರು ಗೊತ್ತಾ? ಗೊತ್ತು. ಯಾರು ನಿಂತವ್ರೆ? ಯಾರು ನಿಂತಿದ್ದಾರೆ? ಡಿ.ಕೆ. ಸುರೇಶ್. ಡಿ.ಕೆ. ಸುರೇಶ್ ಗೆಲ್ತಾರಾ? ಓ, ಹೇಳಕ್ಕೊಂದು ನಾಚಿಕೆ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಹೇಳಿ. ಹಲೋ, ನೀವು ಯಾರು ಓಟ್ ಮಾಡಲ್ವೇನ್ರಿ? ಬಿಜೆಪಿನಾ? ಓಕೆ, ನೀವು ನಾವು ವೋಟ್ ಮಾಡಿ ಯಾರು? ಕಾಂಗ್ರೆಸ್. ನೀವು ವೋಟ್ ಮಾಡ್ತೀವಿ. ಯಾರಾ ವೋಟ್ ಮಾಡ್ತೀವಿ. ವೋಟ್ ಮಾಡ್ತೀವಿ? ಯಾರು ಮಾಡ್ತೀರಾ? ಕಾಂಗ್ರೆಸ್. ಕಾಂಗ್ರೆಸ್. ನೀವು ಯಾರು ಮಾಡ್ತೀರಮ್ಮ? ನಾವು ಕಾಂಗ್ರೆಸ್. ಕಾಂಗ್ರೆಸ್ಸೇನಾ? ನೀನು ನಾನು ಕಾಂಗ್ರೆಸ್. ಎಷ್ಟು ವರ್ಷದಿಂದ ವೋಟ್ ಮಾಡ್ತಾ ಇದ್ದೀರಾ? 2 years. ವೆರಿ ಗುಡ್. ಈ ಸರಿ ಯಾರು ಗೆಲ್ತಾರೆ ಇಲ್ಲಿ ಚನ್ನಪಟ್ಟಣದಲ್ಲಿ? ಹೇಳಮ್ಮ. ಅದ್ಯಾಕೆ ನಾಚಿಕೆ? ಅದ್ಯೋ ವೋಟ್ ಮಾಡ್ತೀಯ, ವೋಟ್ ಮಾಡಲ್ವಾ? ಯಾರು ಗೆಲ್ಬೋದು ಈ ಕಡೆ ಚನ್ನಪಟ್ಟಣದಲ್ಲಿ? ಚನ್ನಪಟ್ಟಣ ಅಂತ ನಮ್ಮ ಇದೆ ಕಾಂಗ್ರೆಸ್ಸು. ಹೌದಾ? 100% ಕಾಂಗ್ರೆಸ್ ಅದು 100%. ಈ ಬಾರಿ ಹೆಂಗಿದೆ ಚನ್ನಪಟ್ಟಣದ ಹವಾ? ಚನ್ನಪಟ್ಟಣ ಮಂಜುನಾಥ್ ಗಿರ್ಬೋದು. ಮಂಜುನಾಥ್ ಗೆಲ್ಬೋದಾ ನಿಮ್ಮ ಪ್ರಕಾರ? ಗೆಲ್ಬೋದು. ಗೆಲ್ತಾರೆ. ಏನಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಬಂದು ಏನು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಏನಂದ್ರೆ ಅವ್ರ ಮನೆಯವ್ರದ ಗಂಡಸರು ದುಡ್ಡು ಕಿತ್ತಿ ಹೆಂಗಸರು ಕೊಡ್ತಾವ್ರ ಅಷ್ಟೇ. ಓಕೆ. ಗಂಡಸರು ದುಡ್ಡು ಕಿತ್ತಿ ಹೆಂಗಸರು ಕೊಡ್ತಾವ್ರೆ. ಇವ್ರು ಮೀಡಿಯೇಟ್ರು. ಓಕೆ. 2,000 ಕಲೆಕ್ಟ್ ಮಾಡಿದ್ರೆ ಗಂಡಸರಿಂದ ಈ ಅರಕು ಮತ್ತೆ ಇತರೆ ಟ್ಯಾಕ್ಸ್ ಎಲ್ಲ ಇದು ಮಾಡಿದಾರಲ್ಲ, ಅರಕು ಎಕ್ಸೈಸ್ ಎಲ್ಲ ರೈಸ್ ಮಾಡಿದ್ದಾರೆ, ಕರೆಂಟ್ ರೈಸ್ ಮಾಡಿದ್ದಾರೆ. ಗಂಡಂದಿರದ ಹಣ ಕಿತ್ತಿ ಹೆಂಗಸರಿಗೆ 2,000 ಕೊಡ್ತಾ ಇದಾರೆ ಅಷ್ಟೇ. ಯಾರಿಗೋ ಕೊಡ್ತಾರಲ್ಲ ಬಿಡಿ ವಕೀಲ್ರೆ. ಅಲ್ಲ ಸ್ವಾಮಿ, ಮೀಡಿಯೇಟರ್ ಕೆಲಸ ಮಾಡಿ ಗಂಡನ್ ಕಿತ್ತಿ ಹೆಂಗಸರು ಕೊಡ್ಬೇಕಾದ್ರೆ ಅಭಿವೃದ್ಧಿ ಕೆಲಸ ಆಗೋಕಿಲ್ವಾ ಸ್ವಾಮಿ? ಇವಾಗ ದೇಶದ ಬಗ್ಗೆ ಚಿಂತೆ ಮಾಡೋಣ. ದೇಶದ ಬಗ್ಗೆ ಅಂದ್ರೆ ಮೋದಿಗೆ ನಾವು ಸಾಥ್ ಕೊಡಬೇಕು ಅಂತ ಕಾಣುತ್ತೆ. ವಕೀಲರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತೃ ಮಿಲೆಟ್ ಹೆಲ್ತ್ ಮಿಕ್ಸ್ ಅವರು ಒಳ್ಳೆ ಒಂದು ಮಿಕ್ಸ್ ಅನ್ನು ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ ಸರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.